ಮತ್ತು ಬಹುಮತದ ಆಡಳಿತಗಳು ಇವತ್ತು ಯಾವುದೇ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ ಅಥವಾ JDS ಇರಲಿ, ಇನ್ನುಳಿದ ಯಾವುದೇ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಒಂದು ಆಡಳಿತ ಇರಲಿ, ಅವೆಲ್ಲ ಪುರುಷ ಪ್ರಧಾನ ಮತ್ತು ಜಾತಿ ಮತ್ತು ಧರ್ಮದ ಪ್ರಧಾನ ಇರುವುದರಿಂದಾಗೆ ಸಹಜವಾಗಿ ಇಂಥ ಅದರಲ್ಲೂ ವೇಶ್ಯ ಅಥವಾ ದೇವದಾಸಿ ಮಕ್ಕಳಿಗಂತೂ ಭಾಳಷ್ಟು ಅಪಮಾನಗಳು ಆಗ್ತಾ ಇರ್ತಾವೆ. ಆ ದಿಶೆಯಲ್ಲಿ ಈಗ ತರುತ್ತಿರುವಂಥದ್ದು ಪಿತೃತ್ವದ ಹಕ್ಕು ಜೀವನಾಂಶ ಪುನರ್ವಸತಿ ಅಂತೇನು ಮಾಡ್ತಾ ಇದ್ದಾರೆ. ಇದರ ಕಾನೂನನ್ನು ನಿಜವಾಗಿಯೂ ಅದು ಮಾಡಲೇಬೇಕಾದಂಥದ್ದು. ಕರ್ನಾಟಕ ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ 2025 ಈ ಮೂಲಕ ಏನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ನಿಷೇಧ ಬಿದ್ದಂಗೆ ಆಗಿರ್ತದೆ. ಹೇಳುವಾಗಿಲ್ಲ ಬಯಲೇ ದೇವದಾಸಿ ಮಕ್ಕಳಿಗೆ ಅಂತೇಳಿ ಅದು ದೂರ ಇಟ್ಟುಕೊಂಡು ಹೋಗಿಬಿಡುವಂಥದ್ದು. ಇದಕ್ಕೆ ಏನಪ್ಪ ಅಂದರೆ ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೆ ನಮ್ಮ ಸರ್ಕಾರ. ಅದು ಒಂದು ಹೊಸ ಕಾನೂನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮಾಡಲಿ, ಇನ್ನೂ ಸ್ಟ್ರಿಕ್ಟಾಗಿ ಮಾಡಲಿ ಅದಕ್ಕೆ ಆ ದಿಶೆಯಲ್ಲೇ ಅನ್ನೋದು ನಮ್ಮೆಲ್ಲರ ಒಕ್ಕೊರಣ ಅಭಿಪ್ರಾಯ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ನಿಜವಾದ ಅನ್ಯಾಯಕ್ಕೆ ಒಳಗಾದಂಥವ್ರು, ನಿಜವಾದ ಸಾಮಾಜಿಕ ಶೋಷಣೆಗೆ ಒಳಗಾದವರು ಈ ದೇವದಾಸಿ ಮಕ್ಕಳು. ಜೊತೆಗೆ ಇಲ್ಲಿ ದೇವದಾಸಿ ಅಷ್ಟೇ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವೊಂದಿಷ್ಟು ವೇಶ್ಯರ ಮಕ್ಕಳು ಪಾಪ ಕೆಲವು ಜೀವನದಲ್ಲಿ ದಾರಿ ತಪ್ಪು ಅಥವಾ ಕಾಮದ ಒಂದು ಏನಪ್ಪ ಅಂತಾರೆ ದಾಳಿಗೂ ಯಾವುದೋ ಕಾರಣಕ್ಕೆ ಅಥವಾ ಯಾವುದೇ ಪುರುಷನ ಒಂದು ಏನಪ್ಪ ಅತಿ ದಾಳಿಯಿಂದಾಗಿ ಪಾಪ ಹೆಣ್ಮಗಳು ಮದುವೆ ಆಗದಳು ಅಂತ ಎಷ್ಟೋ ಹೆಣ್ಮಕ್ಳು ಮಕ್ಕಳನ್ನ ಹಡದ ಬದುಕು ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಜಾತಿನೂ ಇರೋದಿಲ್ಲ, ಮೇಲ್ಜಾತಿಗಳು ಇರ್ತಾರೆ, ಅದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಅನೇಕ ಹೆಣ್ಮಕ್ಳು ನಾವು ನೋಡ್ಬೇಕಾಗಿದೆ. ಅದು ಸ್ವತಃ ತಮ್ಮ ಹೊಟ್ಟೆಗೆ ಏನೂ ಇಲ್ಲ ಅಂದಾಗ ಅವ್ರು ಅದನ್ನು ಉದ್ಯೋಗ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಯಾರೂ ಇಲ್ಲಪ್ಪ, ನನಗೆ ಗಂಡು ಇಲ್ಲ, ಬಿಟ್ಟು ಹೋದವ, ನನ್ನ ಜೊತೆಗಿದ್ದಂಥವ, ನನ್ನ ಬದುಕು ಕೊಡ್ತು ಅಂತ ಹೇಳಿ ನಾವು ಓಡಿ ಹೋದವ ಎಲ್ಲದಾಗ ಪಾಪ ಹೆಣ್ಮಗಳು ಏನು ಮಾಡ್ಬೇಕು. ಮತ್ತು ಇಲ್ಲಿ ಉದ್ಯೋಗ ಅಂತ ಈ ದೇಶದಲ್ಲಿ ಇಲ್ಲೇ ಇಲ್ಲ. 90% ಜನ ಇನ್ನೂ ದಿನದ 300-200 ರೂಪಾಯಿ ದುಡಿಯುವಂಥ ಪ್ರಸಂಗ. ಅದರಾಗೂ ಸುಂದರವಾದ ಹೆಣ್ಮಗಳು ಈ ಸಮಾಜದಲ್ಲಿ ಬದುಕಿ ಗಂಡುಗಳ ದಾಳಿಗಳ ಮಧ್ಯೆ ಉಳಿದು ಎಷ್ಟು ಕಷ್ಟ ಅನ್ನೋದು ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುವಂಥ ವಿಷಯ ಅಂತ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ದಾಳಿಗಳನ್ನ, ಅನೇಕ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಬದುಕು ಎಷ್ಟು ರವರು ನರಕಿರ್ತದಪ್ಪ ಅಂತಂದ್ರೆ ಅವರು ಆ ದಂಧೆ ಮಾಡಲಿಲ್ಲ ಅಂದ್ರೆ ಅವ್ರ ಬದುಕ ಅವ್ರ ಮಕ್ಕಳಿಗೆ ಬದುಕ